ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಯಾವುದಾದ್ರೂ ನ್ಯೂ ಜಾಬ್ ಅಪ್ಡೇಟ್ಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸರಿನಾ? ಸೊ ಇದೊಂದು ನ್ಯೂ ಚಾನಲ್ ಆಗಿರೋದ್ರಿಂದ ಆದಷ್ಟು ಕಂಟೆಂಟು ಸ್ಪ್ರೆಡ್ ಆಗ್ತಾ ಇಲ್ಲ, ಲೈಕ್ ಎಲ್ರಿಗೂ ಹೋಗ್ತಾ ಇಲ್ಲ. ನೀವೇನಾದರೂ ಈ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿದರೆ ಅದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಯಾವುದಾದ್ರೂ ಜಾಬ್ ಅಪ್ಡೇಟ್ಸ್ನ ಸರ್ಚ್ ಮಾಡ್ತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಗೈಸ್, ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಫೈನ್. ಸೊ ಅಗೇನ್ ಒನ್ ಮೋರ್ ಅಪಾರ್ಚುನಿಟಿ ಫ್ರಮ್ ಎಂಟಿಟಿ ಡೇಟಾ, ವರ್ಕ್ ಫ್ರಮ್ ಹೋಮ್ ಹೈಯರ್ ಮಾಡ್ತಾ ಇದ್ದಾರೆ. ಸೊ ರೋಲ್ ಬಂದ್ಬಿಟ್ಟು ಸರ್ವಿಸ್ ಡೆಸ್ಕ್ ರೋಲ್. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಸರ್ವಿಸ್ ಡೆಸ್ಕ್ ಬಗ್ಗೆ ಲೈಕ್ ನಾಲೆಡ್ಜ್ ಇದೆ ಅಂತ. ನಾನೊಂದು ಲೈಕ್ ಎಕ್ಸಾಂಪಲ್ ಕೊಟ್ಟು ಈ ರೋಲ್ ಬಗ್ಗೆ ಹೇಳ್ತೀನಿ. ಕಸ್ಟಮರ್ ಸಪೋರ್ಟ್ ರೋಲ್ ಯಾವುದು ಅಂದರೆ ಲೈಕ್ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಟೆಕ್ಸ್ಟ್ ಬುಕ್ಕಲ್ಲಿ ಹೈಯರ್ ಆಗ್ತಿದೆ ಅಂತ. ಒಂದು ಟೆಕ್ಸ್ಟ್ ಬುಕ್ ಅನ್ನೋದು ಒಂದು ಇಂಡಿಯಾದ ಲಾರ್ಜೆಸ್ಟ್ ಅಪ್ಲಿಕೇಶನ್ಸ್. ಸೊ ನಿಮ್ಗೆ ಅಲ್ಲೇನು ಜಾಸ್ತಿ ಇಲ್ಲ, ಲೈಕ್ ಸ್ಟೂಡೆಂಟ್ಸ್ಗೆ ನೀವು ಕಾಲ್ ಮಾಡಿ ಲೈಕ್ ಎನ್ರೋಲ್ ಆಗಿ ಇದು ಲೈಕ್ ಹೊಸದಾಗಿ ಅಪ್ಡೇಟ್ಸ್ ಬಂದಿದೆ ನಮ್ಮ ಹತ್ರ, ಲೈಕ್ ಅದನ್ನು ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ, ಈ ರೋಲ್ಗೆ ಇದು ಕೋರ್ಸ್ನ ನೀವು ಕಲೀರಿ, ಇದಕ್ಕೆ ಇಷ್ಟು ಇದಾಗುತ್ತೆ, ಈ ಥರ ಒಂದು ಏನೋ ಸ್ಟೂಡೆಂಟ್ಸ್ಗೆ ಹೇಳೋದು. ಬಟ್ ಈ ಸರ್ವಿಸ್ ಡೆಸ್ಕ್ ರೋಲ್ ಯಾವ ಥರ, ಲೈಕ್ ಅಲ್ಲಿ ಏನು ಕೆಲಸ ಮಾಡೋದು ಅಂತ ಒಂದು ಸ್ವಲ್ಪ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತೀನಿ, ಸರಿನಾ? ಓಕೆ. ಸೊ ಬಿಫೋರ್ ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ಈ ವಿಡಿಯೋದಲ್ಲೂ ಕೂಡ ಯಾವುದೇ ಜಾಬ್ಗೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲಿಂದ ಬರೋ ಲಿಂಕ್ಸ್ ಆಗಲಿ, ಬೇರೆ ಚಾನಲಿಂದ ಬರೋ ಲಿಂಕ್ಸ್ ಜಾಬ್ ಲಿಂಕ್ ಆಗಲಿ, ನೀವು ಎಲ್ಲಿಂದ ಜಾಬ್ ಪೋರ್ಟಲಿಂದನೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೈಕ್ ಡೇಟಾ ಕೊಡೋಕ್ಕಿಂತ ಮುಂಚೆ, ಇಮೇಲ್ ಐ ಡಿ, ಪಾಸ್ವರ್ಡ್, ಮೊಬೈಲ್ ನಂಬರ್ ಕೊಡೋಕ್ಕಿಂತ ಮುಂಚೆ ಕಂಪನಿ ಎಕ್ಸಿಸ್ಟಿಂಗ್ ಇದೆನಾ ಇಲ್ವಾ, ಆ ಕಂಪನಿಗೆ ಲೋಗೋ ಇದೆನಾ ಇಲ್ವಾ ಅಂತ ಒಂದು ಸಾರಿ ಕ್ರಾಸ್ ಚೆಕ್ ಮಾಡಿ ಅಪ್ಲೈ ಮಾಡಿ, ಸರಿನಾ? ಸೊ ಆ ಕಂಪನಿಗೆ ಒಂದು ಲೋಗೋ ಇರಬೇಕು. ಫೈನ್. ಓಕೆ. ಆ ಕಂಪನಿ ಎಕ್ಸಿಸ್ಟ್ ಇದೆನಾ ಇಲ್ವಾ ಅಂತ ನೀವು ಒನ್ ಟೈಮ್ ಗೂಗಲಲ್ಲಿ ಚೆಕ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅಪ್ಲೈ ಮಾಡಿ. ಓಕೆನಾ? ಸೊ ಯಾರ ಮೇಲೂ ಟ್ರಸ್ಟ್ ಇಡೋ ಆಗಿಲ್ಲ. ಆನ್ಲೈನಲ್ಲಿ ತುಂಬ ಸ್ಕ್ಯಾಮ್ಸ್ ನಡೀತಿರುತ್ತೆ. ಇವಾಗ ನಾನು ಜಾಸ್ತಿ ನೋಡ್ತಿರ್ತೀನಿ, ಲೈಕ್ ತುಂಬ ಜಾಬ್ ಪೋರ್ಟಲಲ್ಲಿ ಜಸ್ಟ್ ಒಂದು ಪಾಂಪ್ಲೆಂಟ್ ಆಗಿರ್ತಾರೆ ಅಷ್ಟೇ. ಒಂದು ಪಾಂಪ್ಲೆಂಟ್ ಇರುತ್ತೆ, ಆ ಪಾಂಪ್ಲೆಂಟಲ್ಲಿ ವಿ ಆರ್ ಹೈರಿಂಗ್ ಅಂತ ಬಂದಿರುತ್ತೆ. ವಿ ಆರ್ ಹೈರಿಂಗ್ ಆಯಿತು, ಸಮ್ ರೋಲ್ಸು ಮತ್ತು ಏನು ಸ್ಕಿಲ್ಸು, ಡಿಗ್ರಿ ಎಲ್ಲ ಬರೆದಿರ್ತಾರೆ. ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಯಾವುದು ಸ್ಕ್ಯಾಮ್ ಅಂತ ಹೇಳ್ತೀನಿ. ನಾನು ಇಲ್ಲಿ ಪಾಂಪ್ಲೆಂಟ್ ಯಾವುದು ಡಿಸ್ಪ್ಲೇ ಮಾಡಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್. ಸೊ ಇದೊಂದು ಪಾಂಪ್ಲೆಂಟ್ ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ಇಲ್ಲಿ ಒಂದು ಲೈಕ್ ಒಂದು ಸ್ಟೇಟ್ಮೆಂಟ್ ಬರೆದಿರ್ತಾರೆ, ವಿ ಆರ್ ಹೈರಿಂಗ್. ಅದಾದಮೇಲೆ ಒಂದು ರೋಲ್ ಬರೆದಿರ್ತಾರೆ, ವರ್ಕ್ ಫ್ರಮ್ ಹೋಮ್ ಅಂತ ದೊಡ್ಡದಾಗಿ ಬರೆದಿರ್ತಾರೆ, ವರ್ಕ್ ಫ್ರಮ್ ಹೋಮ್ ಅಂತೇಳಿ, ಇಲ್ಲಾಂದರೆ ವರ್ಕ್ ಫ್ರಮ್ ಆಫೀಸ್ ಅಂತಲೇ ಬರ್ದಿರ್ತಾರೆ, ಆನ್ ಸೈಟ್ ಅಂತಾದರೂ ಬರ್ದಿರ್ತಾರೆ, ಇನ್ ಆಫೀಸ್ ಅಂತಾದರೂ ಬರ್ದಿರ್ತಾರೆ, ಸರಿನಾ? ಸೊ ಇಲ್ಲಿ ಬರ್ದಿರ್ತಾರೆ, ಸೆಂಡ್ ಯುವರ್ ರೆಸ್ಯೂಮೆ ಟು ದಿಸ್ ನಂಬರ್, ವಾಟ್ಸಪ್ ನಂಬರ್, ಸಮ್ ನಂಬರ್ 999 ಸಮ್ 661 ಏನೋ ಒಂದು ನಂಬರ್ ಕೊಟ್ಟಿರ್ತಾರೆ. ವಿ ಆರ್ ಹೈರಿಂಗ್ ಅಂದರೆ ಯಾರಪ್ಪ ನೀವು? ಮೈ ಕ್ವಶನ್ ಇಸ್, ಹೂ ಆರ್ ಯು? ವಿ ಆರ್ ಅಂದರೆ ಯಾರು? ನಿಮ್ಮ ಕಂಪನಿ ಲೋಗೋ ಹಾಕಿಲಿ, ನಿಮ್ಮ ಕಂಪನಿ ಹೆಸರು ಹಾಕಿ, ಆವಾಗ ನಾವು ಟ್ರಸ್ಟ್ ಮಾಡ್ಬೋದು, ನಾನು ಸೆಂಡ್ ಮಾಡ್ಬೋದು. ಸೊ ನನಗೇನಾದರೂ ಸ್ಕ್ಯಾಮ್ ಆಗ್ತಾ ಇದ್ರೆ ನೋಡಿ, ನಾನು ಈ ಪಾಂಪ್ಲೆಂಟ್ನ ನಂಬಿ ಹಾಕಿದ್ದೆ, ಸೊ ಈ ಥರ ಕಂಪ್ನಿ ಇದೆ ಇಲ್ಲಿ, ಸರಿನಾ? ಸೊ ಈ ಕಂಪ್ನಿಯವರು ಬಿಟ್ಟಿದ್ದಾರೆ ಅಂತ ಆ ಕಂಪ್ನಿ ಮೆನ್ಷನ್ ಆಗಿರ್ಬೇಕಲ್ವಾ ಅಲ್ಲಿ, ಆ ಕಂಪನಿ ಮತ್ತು ಕಂಪನಿ ಲೋಗೋ ಮೆನ್ಷನ್ ಆಗಿರಬೇಕು, ಅಂದಾಗ ಮಾತ್ರ ನೀವು ಹಾಕಿ. ಸೊ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ಗೊತ್ತಾ, ಕಮೆಂಟ್ ಆಫ್ ಮಾಡಿಕೊಂಡು ಜಾಬ್ ಹೈರಿಂಗ್ ಮಾಡ್ತಿರ್ತಾರೆ, ಈ ಪೆನ್ಸಿಲ್ ಪ್ಯಾಕ್ ಮಾಡಿ ಇಷ್ಟು ದಿನಕ್ಕೆ ಎಷ್ಟು ಮಾಡಿ, ಇವೆಲ್ಲ ಫೇಕ್ ಗೈಸ್. ಕಮೆಂಟ್ ಆಫ್ ಮಾಡಿ ಯಾರಾದರೂ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ರೆ ಫೇಕ್ ಅಂತಾನೆ ಅರ್ಥ, ಸರಿನಾ? ಸೊ ಅದಾದಮೇಲೆ ಪಾಂಪ್ಲೆಂಟ್ ಏನಾದರೂ ಅಪ್ಲೋಡ್ ಮಾಡಿ ಕಂಪನಿ ನೇಮ್ ಮತ್ತು ಲೋಗೋ ಇಲ್ಲ ಅಂದರೆ ಅದು ಫೇಕ್. ಇವೆಲ್ಲನೂ ಫೇಕಲ್ಲಿ ಕನ್ಸಿಡರ್ ಆಗುತ್ತೆ, ಸರಿನಾ? ಸೊ ತುಂಬ ಹುಷಾರಾಗಿ ಅಪ್ಲೈ ಮಾಡಿ. ಯಾಕಂದರೆ ಇವಾಗ ಹೆಂಗೆ ಅಂದರೆ ಟೆಕ್ನಾಲಜಿ, ನಿಮ್ಮ ಮೊಬೈಲ್, ನಿಮ್ಮ ಮೇಲ್ ಐ ಡಿ ಪಾಸ್ವರ್ಡಿಂದನೇ ನಿಮ್ಮ ಗೂಗಲ್ ಅಕೌಂಟ್ ಎಲ್ಲ ಹಿಸ್ಟ್ರಿನೂ ತಗೊಳ್ತಾರೆ. ಅದಾದಮೇಲೆ ನಿಮ್ಮ ಮೊಬೈಲ್ ಆಕ್ಸೆಸ್ ಮಾಡೋ ಚಾನ್ಸಸ್ ತುಂಬ ಇದೆ, ಸರಿನಾ? ಸೊ ಬಿ ಅವೇರ್ ಗೈಸ್. ಫೇಕ್ ಜಾಬ್ ಅಪ್ಡೇಟ್ಸಿಂದ ಅಲರ್ಟ್ ಆಗಿರಿ. ಫೈನ್. ಓಕೆ. ಸೊ ಕಮ್ ಬ್ಯಾಕ್ ಟು ದಿಸ್ ರೋಲ್, ಸರ್ವಿಸ್ ಡೆಸ್ಕ್ ರೋಲ್. ಓಕೆ, ನಾನು ಇದ್ರ ಬಗ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕಂಪ್ನಿಲಿ ಈ ರೋಲ್ಗೆ, ಈ ಡಿಪಾರ್ಟ್ಮೆಂಟ್ ಅವ್ರು ಏನು ಕೆಲಸ ಮಾಡ್ತಾರೆ, ಸರ್ವಿಸ್ ಡೆಸ್ಕ್ ರೋಲ್ ಏನು ಕೆಲಸ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಲೈಕ್ ಈ ಸಾಫ್ಟ್ವೇರ್ ಕಂಪ್ನಿಲಿ ಹೆಂಗಂದರೆ ಯಾರು @gmail.com ಈ ಮೇಲ್ ಐ ಡಿ ಯೂಸ್ ಮಾಡಲ್ಲ, ಸರಿನಾ? ಸೊ ಅವ್ರದ್ದೇ ಆದಂಥ ಒಂದು ಕಂಪನಿದು ವೆಬ್ ಮೇಲ್ ಇರುತ್ತೆ. ನಮ್ಗೆ ಯಾರಾದರೂ ಕಂಪ್ನಿಯಿಂದ ಕಾಂಟ್ಯಾಕ್ಟ್ ಮಾಡಬೇಕಿತ್ತು, ಈಗ ಫಾರ್ ಎಕ್ಸಾಂಪಲ್ ನಾಳೆ ಹಾಲಿಡೇ, October 2 ಗಾಂಧಿ ಜಯಂತಿ ಹಾಲಿಡೇ, ಸರಿನಾ? ಇವತ್ತು October 1, ನಾಳೆ ಹಾಲಿಡೇ ಇದೆ ಅಲ್ವಾ, ನಮಗೆ ಇನ್ಫಾರ್ಮ್ ಬರುತ್ತೆ. ಯಾವುದ್ರ ಥ್ರೂ ಬರುತ್ತೆ? ಮೊಬೈಲ್ ನಂಬರಾ? ಅಲ್ಲ ಗುರು,
ಮೊಬೈಲ್ ನಂಬರ್, ವಾಟ್ಸಪ್ ಮುಖಾಂತರ ಯಾರಿಗೂ ಮೆಸೇಜ್ ಮಾಡುವಾಗಿಲ್ಲ ಕಂಪ್ನಿಲಿ. ಎಲ್ಲಾನು ನಾವು ಅಫಿಷಿಯಲ್ ಮೇಲ್ ಐ ಡಿಯಿಂದನೇ ಮಾಡೋದು. ಪರ್ಸನಲ್ ಮೇಲ್ ಐ ಡಿ @gmail.com. ಅಫಿಷಿಯಲ್ ಮೇಲ್ ಐ ಡಿ ಆ ಕಂಪನಿ. ಫಾರ್ ಎಕ್ಸಾಂಪಲ್ ನಿಮ್ಮದು ಎಂಟಿಟಿ ಡೇಟಾಲಿ ಹೈರ್ ಆಯಿತು, ನಿಮಗೆ ಜಾಬ್ ಸಿಕ್ತು ಅಂದರೆ ನಿಮಗೆ ನಿಮ್ಮ ನೇಮು ಬಂದುಬಿಟ್ಟು @entitydata.com. ಇದು ಒಂದು ವೆಬ್ ಮೇಲ್, ಸರಿನಾ? ಸೊ ಫಾರ್ ಎಕ್ಸಾಂಪಲ್ ನನಗೆ ಈ ವೆಬ್ ಮೇಲಲ್ಲಿ, ನಂದು ಒಂದು ಕಂಪ್ನಿ ವೆಬ್ ಮೇಲಲ್ಲಿ ನನಗೇನೋ ಒಂದು ವರ್ಕ್ ಆಗ್ತಿಲ್ಲ, ಸರಿ, ನನಗೆ ರಿಸೀವ್ ಆಗ್ತಾ ಇಲ್ಲ, ಸೆಂಡ್ ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ. ಓಕೆ, ನನ್ನ ಲ್ಯಾಪ್ಟಾಪಲ್ಲಿ ಅದು ವೆಬ್ ಮೇಲೆ ವರ್ಕ್ ಆಗ್ತಿಲ್ಲ, ಲೈಕ್ ಇನ್ಸ್ಟಾಲೇ ಆಗ್ತಿಲ್ಲ ಅದು ಒಂದು. ಸೊ ಆ ಥರ ಪ್ರಾಬ್ಲಮ್ ಇದ್ದರೆ ಸರ್ವಿಸ್ ಡೆಸ್ಕ್ ಡಿಪಾರ್ಟ್ಮೆಂಟ್ಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಇವ್ರು ಯಾವ ಥರ ಅಂದರೆ ಇನ್ಸ್ಟಾಲೇಷನ್ನು, ಟ್ರಬಲ್ ಶೂಟು. ಸೊ ಈ ಕಂಪ್ನಿಗೆ, ಈ ರೋಲ್ಗೆ ನೀವೇನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಲೈಕ್ ಸ್ವಲ್ಪ ನಿಮಗೆ ಹಾರ್ಡ್ವೇರ್ ಬಗ್ಗೆ ಗೊತ್ತಿರಬೇಕು, ಸರಿನಾ? ಯಾವುದಾದ್ರೂ ಇನ್ಸ್ಟಾಲ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು. ಯಾಕೆ ಇನ್ಸ್ಟಾಲ್ ಆಗ್ತಿಲ್ಲ, ಏನಾಗ್ತಿದೆ, ಏನು ಕತೆ, ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು ಗುರು, ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್. ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಆದರೆ, ಕಂಪ್ನಿಲಿ ಎಂಪ್ಲಾಯೀಸ್ ಏನಾದರೂ ಇಶ್ಯೂನ ಫೇಸ್ ಮಾಡ್ತಾ ಇದ್ರೆ ಲ್ಯಾಪ್ಟಾಪಲ್ಲಿ, ನೀವು ಅದಕ್ಕೆ ಸೋಲ್ವ್ ಮಾಡಬೇಕು, ಅಷ್ಟೇ. ವೆರಿ ಸಿಂಪಲ್. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮಗೆ ಲ್ಯಾಂಗ್ವೇಜಸ್ ಗೊತ್ತಿದ್ರೆ, ಎಕ್ಲಿಪ್ಸ್, VS ಕೋಡ್, ಈ ಥರ ಎಲ್ಲ ಇನ್ಸ್ಟಾಲೇಷನ್ ಇರುತ್ತೆ. ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಸರ್ವಿಸ್ ಡೆಸ್ಕ್ ರೋಲ್ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಎಕ್ಲಿಪ್ಸ್ ಅನ್ನೋದು ಯಾವ ಕಂಪ್ನಿಯಿಂದ ಇದೆ, ಲೈಕ್ ಯಾರು ಅದನ್ನು ಹ್ಯಾಂಡಲ್ ಮಾಡ್ತಿರೋದು. ಸೊ ನಮಗೆ ಇನ್ಸ್ಟಾಲ್ ಮಾಡೋಕ್ಕೆ ಬರ್ತಿಲ್ಲ ನಮ್ಮ ಸಾಫ್ಟ್ವೇರಲ್ಲಿ, ಕಾಂಟ್ಯಾಕ್ಟ್ ಮಾಡಿ. ಗೂಗಲಲ್ಲಿ ನಂಬರ್ ಹುಡುಕೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡೋದು, ಸಿಂಪಲ್ ರೋಲ್. ಬಟ್ ಈ ರೋಲು ಕಸ್ಟಮರ್ ಸಪೋರ್ಟ್ ರೋಲ್ ಥರ ಅಲ್ಲ, ಸ್ವಲ್ಪ ಚೇಂಜಸ್ ಇದೆ. ಇದು ಬಂದುಬಿಟ್ಟು ಹಾರ್ಡ್ವೇರ್. ಕಸ್ಟಮರ್ ಸಪೋರ್ಟ್ ರೋಲ್ ಯಾವ ಥರ, ನೀವು ಜಸ್ಟ್ ಕಾಲಲ್ಲಿ ಮಾತಾಡ್ಬೋದು, ಸರಿನಾ? ಬಟ್ ಇದು ಆ ಥರ ಅಲ್ಲ. ಫೈನ್, ಓಕೆ. ಸೊ ನೀವಿಲ್ಲಿ ನೋಡ್ಬೋದು ಒಂದು ಸ್ವಲ್ಪ ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟಿ, ಅದಾದಮೇಲೆ ಏನು ಸ್ಯಾಲ್ರಿ. ಸೊ ಇಲ್ಲಿ ಎಂಟಿಟಿ ಡೇಟಾ, ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಕಂಪನಿ ವೆಬ್ಸೈಟ್ ಹಾಕಿದ್ದೀನಿ ನಾನು ಇಲ್ಲಿ, ನೀವು ಚೆಕ್ ಮಾಡ್ಬೋದು ಕಂಪ್ನಿ ವೆಬ್ಸೈಟ್. ಸೊ ಇದು ಕಂಪನಿ ವೆಬ್ಸೈಟು, ಸರಿನಾ? ಸೊ ನೀವು ಟೈಮ್ ಈ ಕಂಪನಿ ವೆಬ್ಸೈಟ್ನ ಹಾಕಿ ಕ್ರಾಸ್ ಚೆಕ್ ಮಾಡಿ, ಕಂಪ್ನಿ ಇದೆನಾ ಇಲ್ವಾ, ಲೋಗೋ ಇದೆನಾ ಇಲ್ವಾ, ಕಂಪ್ನಿ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಒಂದು ಸ್ವಲ್ಪ ಓದ್ಕೊಳ್ಳಿ. CEO ಯಾರಿದ್ದಾರೆ, ನೆಟ್ವರ್ತ್ ಎಷ್ಟಿದೆ, ಬೇಕಿದ್ರೆ ಇನ್ಫಾರ್ಮೇಷನ್ ಬೇಕಿದ್ರೆ ನೋಡ್ಕೊಳ್ಳಿ, ಸರಿನಾ? ಸೊ ರೋಲ್ ಬಂದುಬಿಟ್ಟು ಸರ್ವಿಸ್ ಡೆಸ್ಕ್, ಎನಿ ಗ್ರ್ಯಾಜುಯೇಟ್ಸ್, ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಸೊ ಎಲಿಜಿಬಲ್ ಇದ್ದಾರೆ, ಸರಿ. ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 0 to 4 years. ನೀವು ಯಾವುದಾದ್ರೂ ಕಂಪ್ನಿಲಿ ವರ್ಕ್ ಮಾಡಿದ್ರು, ಸರ್ವಿಸ್ ಡೆಸ್ಕಲ್ಲಿ ವರ್ಕ್ ಮಾಡಿದ್ರು ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಾನು ಫ್ರೆಷರು 2024 or 2023 ಫ್ರೆಷರ್ ಅಂದರೆ ಅಪ್ಲೈ ಮಾಡ್ಬೋದು, ಸರಿನಾ? ಸೊ ಸ್ಯಾಲ್ರಿ ಬಂದುಬಿಟ್ಟು 3 LPA to 4.5 LPA ಅಂದರೆ ಲೈಕ್ ಅಪ್ರಾಕ್ಸಿಮೇಟ್ ನಿಮಗೆ ಸಿಗೋದು ಒಂದು 25,000 to 30,000 ಸಿಗುತ್ತೆ. 25,000 PF ಅದೆಲ್ಲ ಕಟ್ಟಾಗಿ ಒಂದು 25,000 ಸಿಗುತ್ತೆ, ಸರಿನಾ? ಓಕೆ. ಸೊ ನೀವು ಒಂದು ಸ್ವಲ್ಪ ಸ್ಕಿಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಲು, ಅದಾದಮೇಲೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ದಿ ಕಂಪ್ಯೂಟರ್ ಹಾರ್ಡ್ವೇರ್, ನಾನು ಹೇಳಿಲ್ವಾ, ಹಾರ್ಡ್ವೇರು ಸಾಫ್ಟ್ವೇರ್ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು, ಸರಿನಾ? ಸೊ ಆ ಥರ ನಿಮ್ಗೆ ಏನಾದರೂ ಲೈಕ್ ಅದ್ರ ಬಗ್ಗೆ ಗೊತ್ತಿದ್ದರೆ ಈ ರೋಲ್ಗೆ ಅಪ್ಲೈ ಮಾಡಿ, ಒಂದು ಸ್ವಲ್ಪ ಓದ್ಕೊಂಡು ಅಪ್ಲೈ ಮಾಡಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟು ನೀವು ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮನ್ನ ಸೆಂಡ್ ಮಾಡಿ. ನಾನು ಹೇಳಿಲ್ವಾ, ನಮಗೆ ಆದಂಥ ಒಂದು ನಮ್ಮ ಕಂಪ್ನಿಲಿ ಒಂದು ಸೆಪರೇಟ್ ವೆಬ್ ಮೇಲ್ ಇರುತ್ತೆ. ಸೊ ಅಲ್ಲಿ ಏನಾದರೂ ನಮಗೆ ಇಶ್ಯೂ ಆಗ್ತಿದ್ರೆ, ಲೈಕ್ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ, ಇಲ್ಲಿ ನೋಡಿ ನೀವು root.s@entitydata.com. ಇಲ್ಲಿ gmail.com ಬರಲ್ಲ, ಅದು ನಮ್ಮ ಪರ್ಸ್ನಲ್ ಮೇಲ್ ಐ ಡಿ. ಅಫಿಷಿಯಲ್ ಮೇಲ್ ಐ ಡಿ ಅಂದರೆ ಈ ಥರ @entitydata ಅಂತ ಇರುತ್ತೆ, ಸರಿನಾ? ಸೊ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮನ್ನ ಶೇರ್ ಮಾಡಿ ಗೈಸ್. Fine. Thanks for watching this video. I will come back with the next job updates. Until then, see you guys. Bye bye.